ಅವರು 6 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಮಂತ್ರಿ ಸ್ಥಾನ ಆಗಿದೆ. ಈ ಸರಿ ಮಂತ್ರಿ ಸ್ಥಾನ ಸಿಗಬೇಕಿತ್ತು, ಕೈ ತಪ್ಪಿತು. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ತೀನಿ ನಾನು. ಮುಂದಿನ ದಿನಗಳಲ್ಲಿ ರೀಸಫಲ್ ಆಗುವಾಗ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದರೆ ಮುಸ್ಲಿಂ ಕೂಟದಲ್ಲಿ ಅವರು ಸೀನಿಯರ್ ಇದ್ದಾರೆ, 6 ಬಾರಿ ಗೆದ್ದಿದ್ದಾರೆ. ಖುದ್ದಾಗಿ ಯಾರೋ ಏನೋ ಇನ್ನೊಬ್ರು ಹೇಳಿದ್ದಾರೆ ಮಾಡಿದ್ದಾರೆ ಅಂತಲ್ಲ, ಖುದ್ದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರೇ ಫೋನಲ್ಲಿ ನನ್ನ ಜೊತೆ ಮಾತಾಡಿದ್ದಾರೆ. 16 ವರ್ಷ ದುಡ್ದಿದ್ದೀವಿ, ಕೂಲಿ ಕೇಳ್ತಾ ಇದ್ದೀವಿ, ಈಗಲೂ ಕೂಲಿ ಕೊಡಲ್ಲ ಅಂದರೆ ಏನು? 135 ಜನರ ಶಾಸಕರದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಇದೀಗ ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಕ್ಕೆ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರನ್ನ ಒಳಗೊಂಡಂತಹ ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಇನ್ನೆರಡು ಮೂರು ದಿನಗಳಲ್ಲಿ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಇದೇ ಮೊದಲ ಪಟ್ಟಿನಲ್ಲಿ ಕಾರ್ಯಕರ್ತರಿಗೂ ಕೂಡ ಅವಕಾಶ ಸಿಗಬೇಕು ಅಂತೇಳಿ ಮೈಸೂರು ಭಾಗದ ಕಾಂಗ್ರೆಸ್ ಮುಖಂಡರಾದಂತಹ ಧ್ರುವರಾಜ್ರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒತ್ತಾಯನ ಮಾಡ್ತಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಖುದ್ದು ಧ್ರುವರಾಜ್ ಸರ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾರ್ಯಕರ್ತರಿಗೆ ಅವಕಾಶವನ್ನು ನೀಡಬೇಕು ಶಾಸಕರೊಟ್ಟಿಗೆ ಎನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡ್ತಿದ್ದೀರಿ. ನಿಮ್ಮ ಮೊದಲ ಅಭಿಪ್ರಾಯ? ಈಗ ನೋಡಿ, ನಾನು ಎಚ್ಚರಿಕೆ ಕೊಡ್ತಾ ಇಲ್ಲ, ತಪ್ಪು ಮಾಹಿತಿ ಬೇಡ, ತಪ್ಪು ಸಂದೇಶ ಹೋಗೋದು ಬೇಡ. ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ ಈ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ. ಏನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರುಗಳೇನಿದ್ದೀವಿ ಕರ್ನಾಟಕದಲ್ಲಿ, ಈ MLAಗಳಿಗೆ MLCಗಳಿಗೆ ಮೊದಲನೇ ಹಂತದಲ್ಲಿ ಒಂದು 25 ಜನ MLAಗಳು, ಒಂದು 4 ರಿಂದ 5 ಜನ MLCಗಳು ಕೊಡ್ತಾ ಇದ್ದೀರಾ. ಆ ಒಂದು ಲೀಸ್ಟಲ್ಲೇ ಒಂದು 25 ಜನ ನಿಷ್ಠಾವಂತ ಕಾರ್ಯಕರ್ತರುಗಳೇನಿದ್ದಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ ತಮ್ಮ ಮಾಧ್ಯಮದ ಮುಖಾಂತರ. ಸರ್, ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಶಕ್ತಿ, ನಮ್ಮ ಕಾರ್ಯಕರ್ತರಿಂದಲೇ ಇವತ್ತು ನಾವು 335 ಜನ ಶಾಸಕರು ಗೆದ್ದಿರ್ತಕ್ಕಂಥದ್ದು ಅನ್ನುವಂಥ ಭಾಷಣಗಳನ್ನ ದೊಡ್ಡ ವೇದಿಕೆಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ನಾಯಕರು ಅಧಿಕಾರವನ್ನ ಕಾರ್ಯಕರ್ತರಿಗೆ ಕೊಡುವಂಥ ನಿಟ್ಟಿನಲ್ಲಿ ಮೀನಾಮೇಷ ಎಣಿಸ್ತಾ ಇರೋದು ಏನಕ್ಕೆ ಅಂತ ಸ್ವಲ್ಪ ಅವಾಗ ಜ್ಞಾಪಕ ಶಕ್ತಿ ಚೆನ್ನಾಗಿರ್ತದೆ. ಅವಾಗ ಗೆದ್ದ ನಂತರ ಸ್ವಲ್ಪ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕೆಂದರೆ ಅವತ್ತು ಕಾರ್ಯಕರ್ತರುಗಳು ಜ್ಞಾಪಕಕ್ಕೆ ಬರ್ತಾರೆ, ಈಗ ಸ್ವಲ್ಪ ಮರೆತು ಬಿಡ್ತಾರೆ ಕಾರ್ಯಕರ್ತರುಗಳಿಗೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ಬೋದು. ಯಾಕೆಂದರೆ ಈಗ ಆಗಲೇ 7 ತಿಂಗಳು ತುಂಬ್ತಾ ಇದೆ ಸರ್ಕಾರ ಬಂದು, ಎಲ್ಲ ಅಧಿಕಾರದಲ್ಲಿದ್ದಾರೆ. ಅಧಿಕಾರದಲ್ಲಿರೋರಿಗೆ MLA MLCಗಳು ಕೊಡುವಾಗ ಕಾರ್ಯಕರ್ತರುಗಳಿಗೂ ಮೊದಲನೇ ಹಂತದಲ್ಲಿ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಸರ್, ಎಲ್ಲ ಒಂದು ಕಡೆ 25 ಜನರ ನಿಗಮ ಮಂಡಳಿ ಅಧ್ಯಕ್ಷರ ಒಂದು ಪಟ್ಟಿಯನ್ನ ರಾಹುಲ್ ಗಾಂಧಿ ಅವರು ತಡೆ ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಹರಿದಾಡ್ತಾ ಇರ್ತಕ್ಕಂಥದ್ದು. ಏನು ಶಾಸಕರು ವಿಧಾನ ಪರಿಷತ್ ಸದಸ್ಯರಿಗೆ ಮಾತ್ರ ಅಲ್ಲದೆ ಕಾರ್ಯಕರ್ತರನ್ನು ಕೂಡ ಮೊದಲನೇ ಹಂತದ ಪಟ್ಟಿಯಲ್ಲೇ ಸೇರಿಸಿ ಎನ್ನುವಂಥ ಅಭಿಪ್ರಾಯನ ಕೂಡ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಇರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಕಾಳಜಿ ರಾಜ್ಯದ ನಾಯಕರಿಗೆ ಯಾಕಿಲ್ಲ ಅಂತ? ಇಲ್ಲ, ಈಗ ರಾಹುಲ್ ಗಾಂಧಿ ಅವರಿಗೆ ಹೇಗೆ ಕಾರ್ಯಕರ್ತರ ಮೇಲೆ ಕಾಳಜಿ ಇದೆ, ಅದೇ ರೀತಿ ರಾಜ್ಯದ ನಮ್ಮ ನಾಯಕರುಗಳಿಗೂ ಕಾಳಜಿ ಇದೆ. ಬಟ್ ಏನು ಅಂದರೆ ಅವರು ಏನಿದ್ದಾರೆ ಫಸ್ಟ್ ಲೈನಲ್ಲಿ MLA MLCಗಳು ಅವ್ರದ್ದು ಸ್ವಲ್ಪ ಡಿಸ್ಟರ್ಬು, ಮುಂದಿನ ಚುನಾವಣೆಗಳಿಗೆ ತೊಂದರೆ ಆಗಬಾರ್ದು, ಅನೌನ್ಸ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಇದೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯವಿಟ್ಟು ನಾವು ಒಂದು ಹುಮ್ಮಸ್ ಬರಬೇಕು, ಮುಂದಿನ ದಿನಗಳಲ್ಲಿ ಚುನಾವಣೆಗಳಿಗೆ ದುಡಿಬೇಕು ಅಂದಾಗ ನಮ್ಮನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಈ ಮೊದಲನೇ ಹಂತದಲ್ಲಿ ಏನಿದೆ ಒಂದು 25 ಜನಕ್ಕೆ ಅವಕಾಶ ಮಾಡಿಕೊಡಿ. ಯಾರಿಗಾದ್ರೂ ಆಗಿರ್ಬೋದು, ನನಗೆ ಕೊಡಬೇಕು ಇನ್ನೊಬ್ಬರು ಕೊಡಬೇಕು ಅಂತಲ್ಲ, ಒಂದು 25 ಜನಕ್ಕೆ ಆ ಲಿಸ್ಟಲ್ಲಿ ಸೇರಿಸಿ ಒಂದು ಅನೌನ್ಸ್ ಮಾಡಿದ್ರೆ ಕಾರ್ಯಕರ್ತರುಗಳಿಗೂ ಒಂದು ಹುಮ್ಮಸ್ ಬರ್ತದೆ ದುಡಿಯೋದಕ್ಕೋಸ್ಕರ ಅಷ್ಟೇ. ಸರ್, ಕಳೆದ ಒಂದು ನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಿಮ್ಗೊಂದು ಮಾತನ್ನ ಕೊಟ್ಟಿರ್ತಾರೆ, ಅದರಂತೆ ಈಗ ನೀವು ನಿಗಮ ಮಂಡಳಿ ಆಕಾಂಕ್ಷಿನ ಅಂತ? ಖಂಡಿತ. ನೋಡಿ, ಸಾಹೇಬರು ಸಿದ್ದರಾಮಯ್ಯವರು ನನಗೆ ಖುದ್ದಾಗೆ ಮುಂದೆ ಸರ್ಕಾರ ಬರ್ತದೆ, ಸರ್ಕಾರ ಬಂದಾಗೆ ನಿಂಗೆ ಅವಕಾಶ ಮಾಡಿಕೊಡ್ತೀವಪ್ಪ, ಹಿಂದೆ ಏನೋ ಕೈ ತಪ್ಪಿದೆ ಅಂತ ಹೇಳಿದ್ದಾರೆ. ಖುದ್ದಾಗಿ ಯಾರೋ ಏನೋ ಇನ್ನೊಬ್ರು ಹೇಳಿದ್ದಾರೆ ಮಾಡಿದ್ದಾರೆ ಅಂತಲ್ಲ, ಖುದ್ದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನಿದ್ದಾರೆ ಅವರೇ ಫೋನಲ್ಲಿ ನನ್ನ ಜೊತೆ ಮಾತಾಡಿದ್ದಾರೆ. ಒಂದು ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆಯಾ ಸರ್? ಖಂಡಿತ. ಈಗ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯದ ಜನತೆ ಗೊತ್ತು, ಒಂದು ಸರಿ ಅವರು ಮಾತು ಕೊಟ್ಟರೆ ಮಾತು ತಪ್ಪಲ್ಲ ಅಂತ. ನಮ್ಮ ರಾಜ್ಯದ ಅದು ಯಾವುದೇ ಪಾರ್ಟಿಲಿ ಇರ್ಬೋದು, ಸಿದ್ದರಾಮಯ್ಯ ಅವರು ಒಂದ್ಸರಿ ಮಾತು ಕೊಟ್ಟರೆ ಅವರು ಮಾತಿಗೆ ತಪ್ಪಲ್ಲ. ನನಗೆ ಮಾತು ಕೊಟ್ಟಿದ್ದಾರೆ, ಆ ಮಾತನ್ನು ಉಳಿಸ್ಕೊಳ್ತಾರೆ ಅಂತ ನಾನು ಹೇಳೋದು. ಇದನ್ನು ಹೊರತುಪಡಿಸಿ ನಿಮ್ಮ ಸಮುದಾಯದ ಒಬ್ಬರು ಪ್ರಬಲ ಸ್ವಾಮೀಜಿಗಳು ನಿನ್ನೆ ಒಂದು ಉಪವಾಸ ಸತ್ಯಾಗ್ರಹದ ಮೂಲಕ ನಮ್ಮ ಸಮುದಾಯಕ್ಕೆ ಸರ್ಕಾರ ಅನ್ಯಾಯವನ್ನು ಮಾಡ್ತಿದೆ, ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಿದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾರೆ. ಸಮುದಾಯದ ಮುಖಂಡರಾಗಿ ನಿಮ್ಮ ಅಭಿಪ್ರಾಯ ಏನಿದೆ? ನೋಡಿ, ಸ್ವಾಮೀಜಿಯವರು ದೊಡ್ಡವರು, ಅವರು ತಂದೆ ಸ್ಥಾನದಲ್ಲಿರೋಂಥವ್ರು. ನಿನ್ನೆ ಇದು ಸಮಾಜದ ವಿಚಾರವಾಗಿ ಒಂದು ಉಪವಾಸ ಸತ್ಯಾಗ್ರಹನ ಇಟ್ಕೊಂಡಿದ್ರು ಅಂತ ಮಾಹಿತಿ ಇದೆ. ನಾನು ಊರಲ್ಲಿ ಇರಲಿಲ್ಲ. ಊರಲ್ಲಿದ್ದಿದ್ರೆ ಮೋಸ್ಟ್ಲಿ ನಾನು ಭಾಗವಹಿಸುವೆ, ಊರಲ್ಲಿ ಇರಲಿಲ್ಲ.
ಅವರು ಯಾರು ದುಡ್ದಿದ್ದಾರೆ, ಯಾರು ಲೀಡರ್ಗಳಿದ್ದಾರೆ ಅದನ್ನು ಇಲ್ಲಿ ಯಾರುವೆ ಅವ್ರ ಮನ್ಸಿಗೆ ಬಂದಿದೆ ಅವರು ಹೇಳಿದ್ದಾರೆ. ಇರೋಂಥ ವಿಚಾರ ಅವ್ರು ಹೇಳಿದ್ದಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಅವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವ್ರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಪ್ರಮುಖವಾಗಿ ಸ್ವಾಮೀಜಿಗಳು ನಿಮ್ಮ ಮತ್ತು ಹರಿಪ್ರಸಾದ್ ಅವರ ಹೆಸರನ್ನ ಪ್ರಮುಖವಾಗಿ ಪ್ರಸ್ತಾಪಿಸ್ತಾರೆ. ಇವರಿಬ್ಬರಿಗೆ ಅಧಿಕಾರ ಸಿಗಲೇಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾರೆ ಸರ್. ಮತ್ತು ಇನ್ನೊಂದು, ಹರಿಪ್ರಸಾದ್ ಅವ್ರನ್ನ ಮುಗಿಸ್ಲಿಕ್ಕಾಗಿ ಮಧು ಬಂಗಾರಪ್ಪರವ್ರನ್ನ ಸರ್ಕಾರವೇ ಬೆಳೆಸ್ತಾ ಇದೆ, ಸರ್ಕಾರದ ಗಣ್ಯರು ಬೆಳೆಸ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಮಾಡ್ತಾರೆ ಸರ್. ಈಗ ನೋಡಿ, ದೊಡ್ಡವ್ರ ವಿಚಾರ ನನಗೆ ಗೊತ್ತಿಲ್ಲ. ಈಗ ಈ ಭಾಗದಲ್ಲಿ ಈಗ ಮೈಸೂರು ಜಿಲ್ಲೆಯಲ್ಲಿ ಬಂದಿದ್ದಾರೆ, ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಯಾರು ಪ್ರಮುಖರಿದ್ದಾರೆ, ಯಾರು ಕಾಂಗ್ರೆಸ್ನಲ್ಲಿ ದುಡಿತಾ ಇದ್ದಾರೆ, ಯಾರು ನಿಷ್ಠಾವಂತರಿದ್ದಾರೆ ಅನ್ನೋದು ಒಂದು ಮಾಹಿತಿ ತಗೊಂಡು ಆ ಒಂದು ಹೇಳಿರ್ಬೋದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ, ಅಲ್ಲೂ ಒಬ್ಬೊಬ್ಬರು ಹೆಸರು ಹೇಳ್ಬೋದು ಸ್ವಾಮೀಜಿಯವರು. ಅದರಲ್ಲೇನು ತಪ್ಪೇನಿಲ್ಲಲ್ಲ. ಈಗ ಮೈಸೂರು ಜಿಲ್ಲೆಗೆ ಬಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ, ಇಲ್ಲಿ ಯಾರು ಲೀಡರ್ ಇದ್ದಾರೆ ಅಂಥವ್ರನ್ನ ಗುರುತಿಸಿ ತಮಗೆ ಹೇಳಿರ್ಬೋದು. ಕಳೆದ 4-5 ದಶಕಗಳಿಂದ ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಬಿಜೆಪಿಗೆ ಹೋಗ್ಲಿ, ಅಲ್ಲಿ ಅವ್ರಿಗೆ ಮನ್ನಣೆ ಸಿಗುತ್ತೆ ಅನ್ನೋದಾದ್ರೆ ಬಿಜೆಪಿಗೆ ಹೋದ್ರೆ ತಪ್ಪೇನು ಅನ್ನುವಂತ ವಿಚಾರವನ್ನ ಸ್ವಾಮೀಜಿ ಅವರು ಹೇಳಿದ್ದಾರೆ. ಇಲ್ಲ, ನಾನು ಈಗಾಗಲೇ ತುಂಬ ಸರಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ. ಯಾಕೆಂದರೆ ಇನ್ನು ಒಂದು ವರ್ಷ ತುಂಬಿಸಿದ್ರೆ 50 ವರ್ಷ ಆಗುತ್ತೆ ಕಾಂಗ್ರೆಸ್ ಸರ್ವೀಸು BK ಹರಿಪ್ರಸಾದ್ ಸಾಹೇಬರಿಗೆ. ಗಾಂಧಿ ಕುಟುಂಬ ಏನಿದೆ, ಆ ಗಾಂಧಿ ಕುಟುಂಬದಲ್ಲಿ ಅವರು ಒಬ್ಬರು ಮಗ ಇದ್ದಾಗೆ. ಅವರನ್ನ ಇಂದಿರಾ ಗಾಂಧಿಯವರಾಗಲಿ, ರಾಜೀವ್ ಗಾಂಧಿಯವರಾಗಲಿ, ಸೋನಿಯಾ ಗಾಂಧಿಯವರಾಗಲಿ ಬಾಯಿ ತುಂಬ ಪ್ರೀತಿಯಿಂದ ಹರಿ ಹರಿ ಅಂತ ಕೂಗ್ತಾರೆ. ಹರಿಪ್ರಸಾದ್ ಅಂತ ಕೂಗಲ್ಲ, ಹರಿ ಹರಿ ಅಂತ ಕೂಗ್ತಾರೆ. ಅವರು ಒಬ್ಬ ಗಾಂಧಿ ಕುಟುಂಬದ ಒಂದು ಗೌರವಾನ್ವಿತ ಸದಸ್ಯರಿದ್ದಾಗೆ, ಮಗನಿದ್ದಾಗೆ. ಅವರು ಇಂದಿರಾ ಗಾಂಧಿಯವ್ರನ್ನೂ ನೋಡಿದ್ದಾರೆ, ರಾಜೀವ್ ಗಾಂಧಿಯವ್ರನ್ನೂ ನೋಡಿದ್ದಾರೆ, ಸೋನಿಯಾ ಗಾಂಧಿಯವ್ರನ್ನೂ ನೋಡಿದ್ದಾರೆ, ರಾಹುಲ್ ಗಾಂಧಿಯವರು ನೋಡಿದ್ದಾರೆ, ಪ್ರಿಯಾಂಕಾ ಗಾಂಧಿಯವ್ರನ್ನೂ ನೋಡಿದ್ದಾರೆ. ಅದರಿಂದ ಅವ್ರಿಗಿರೋ ಅಷ್ಟು ಒಡನಾಟ ಇನ್ನು ಬೇರೆ ಯಾವುದೇ ನಾಯಕರುಗಳಿಗೆ ಇಲ್ಲ. ಕೊನೆ ಪ್ರಶ್ನೆ, ಒಂದು ವೇಳೆ ಧ್ರುವರಾಜ್ ಅವರ ಮನವಿಯನ್ನ ಸರ್ಕಾರ ಪುರಸ್ಕರಿಸದೇ ಇದ್ರೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ವಿರುದ್ಧ ನಡ್ಕೊಳ್ತಾರ ಧ್ರುವರಾಜ್ ಅವರು ಅಂತ? ಏನೋ ನಿರ್ಧಾರಕ್ಕೆ ಬರ್ತೀವಿ, ಏನಿಲ್ಲ. ಈಗ ನಾವು ಎಷ್ಟು ದಿನ ದುಡಿತಾ ಇದ್ದೀವಿ. ಈಗ ದುಡಿದ ಮೇಲೆ ನೀವು ಕೂಲಿ ಇಸ್ಕೊಳ್ಳಲ್ವ? ಈಗ ಬೆಳಗ್ಗೆಯಿಂದ ಸಂಜೆವರೆಗೆ ಕೂಲಿ ಮಾಡ್ತೀರಾ, ಸಂಜೆ ಕೈಕಾಲು ತೊಳೆದ ಮೇಲೆ ಏನು ಮಾಡ್ತೀರಾ? ಸಂಜೆ ಕೈಕಾಲು ತೊಳೆದ ಮೇಲೆ ಕೈ ಹೊಡ್ತಿದ್ದು ಕೂಲಿ ಕೊಡಿ ಸ್ವಾಮಿ ಅಂತೀರಲ್ಲ. ಆ ಥರ ನಾವು ವರ್ಷಾನುಗಟ್ಲೆ ದುಡ್ದಿದ್ದೀವಿ, 16 ವರ್ಷ ದುಡ್ದಿದ್ದೀವಿ, ಕೂಲಿ ಕೇಳ್ತಾ ಇದ್ದೀವಿ. ಈಗಲೂ ಕೂಲಿ ಕೊಡಲ್ಲ ಅಂದರೆ ಏನು? ಕೂಲಿ ಕೊಡೋಕ್ಕೆ ಈಗ ಸರ್ಕಾರ ಇದೆಯಲ್ಲ, ನಮ್ಮದೇ ಸರ್ಕಾರ ಇದೆಯಲ್ಲ. ಸರ್ಕಾರ ಇಲ್ಲದೇನು ಕೂಲಿ ಕೇಳ್ತಾ ಇಲ್ಲಲ್ಲ ನಾನು, ನಮ್ಮದೇ ಪರಿಪೂರ್ಣವಾಗಿ ಸರ್ಕಾರ ಇದೆ, ಕೂಲಿ ಕೇಳ್ತಾ ಇದ್ದೀನಿ. ತನ್ವೀರ್ ಸೇಠ್ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಒಂದು ಮಾತನ್ನ ಕೂಡ ಸುದ್ದಿಗೋಷ್ಠಿನಲ್ಲಿ ಹೇಳಿದ್ರು ಸರ್. ಈ ವಿಚಾರವಾಗಿ ಮಾತಾಡಿ. ಹೌದು, ಈಗ ನಮ್ಮ ಸ್ಥಳೀಯ ಶಾಸಕರಲ್ವೇ ಅವರು. ಈಗ ನಮ್ಮ ಸ್ಥಳೀಯ ಶಾಸಕರು, ನಾನು ನರಸಿಂಹದ ಕ್ಷೇತ್ರದಲ್ಲೇ ವಾಸ, ನಮ್ಗೆ ಅವರೇ MLA. ಅವರು ನಮಗೆ ಪ್ರಮುಖವಾಗಿ ಮುಖ್ಯ. ಅವರು 6 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಮಂತ್ರಿ ಸ್ಥಾನ ಆಗಿದೆ. ಈ ಸರಿ ಮಂತ್ರಿ ಸ್ಥಾನ ಸಿಗಬೇಕಿತ್ತು, ಕೈ ತಪ್ಪಿತು. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ತೀನಿ ನಾನು. ಮುಂದಿನ ದಿನಗಳಲ್ಲಿ ರೀಸಫಲ್ ಆಗುವಾಗ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದರೆ ಮುಸ್ಲಿಂ ಕೂಟದಲ್ಲಿ ಅವರು ಸೀನಿಯರ್ ಇದ್ದಾರೆ, 6 ಬಾರಿ ಗೆದ್ದಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಹರಕೆನೂ ಕಟ್ಕೊಂಡಿದ್ದೀನಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅಂತ. ಇದಿಷ್ಟು ಕಾಂಗ್ರೆಸ್ನ ಮುಖಂಡರಾದಂತಹ ಧ್ರುವರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ನರ್ಸು ಜೊತೆ ಸಂದೀಪ್ ಕುಮಾರ್, ಸುದ್ದಿ ನಾಡು, ಮೈಸೂರು.